ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಕೊನೆಗೂ ನಮ್ಮ ಕಾಮಿಡಿ ಸ್ಟಾರ್ ಚಿಕ್ಕಣ್ಣನವರು ಮದುವೆ ಆಗ್ತಿದ್ದಾರೆ. ಹೌದು, ನಿನ್ನೆ ಇವರ ಇಬ್ಬರ ಅರಿಶಿಣ ಶಾಸ್ತ್ರ ಕೂಡ ನಡೆದಿದೆ. ಈ ತಿಂಗಳ ಕೊನೆಯಲ್ಲಿ ಅಂದರೆ ಈ ತಿಂಗಳ 29 ಹಾಗೂ 30ನೇ ತಾರೀಕು ಶನಿವಾರ ಮತ್ತು ಭಾನುವಾರ ಇವರಿಬ್ಬರ ಮದುವೆ ನಡೆಯಲಿದೆ. ಅದು ಎಲ್ಲೆಂದರೆ ಮೈಸೂರಿನ ಸ್ಪೆಕ್ಟ್ರಮ್ ಹಾಲ್ನಲ್ಲಿ ಮದುವೆ ಸಮಾರಂಭ ಜೋರಾಗಿ ನಡೆಯಲಿದೆ. ಅಂದರೆ ಅವರ ಫ್ಯಾಮಿಲಿ, ಅದೇ ರೀತಿ ಚಿಕ್ಕಣ್ಣನವರಿಗೆ ಗೊತ್ತಿರುವ ಸೆಲೆಬ್ರಿಟಿಗಳು ಎಲ್ಲ ಬಂದು, ಚಿಕ್ಕಣ್ಣ ಹಾಗೂ ಅವರ ಹುಡುಗಿಯ ಹೆಸರು ಬಂದು ಪಾವನ, ಇವರಿಬ್ಬರಿಗೂ ಕೂಡ ಅರಸುತ್ತಾರೆ. ತುಂಬ ಜನಕ್ಕೆ ಡೌಟ್ ಇರುತ್ತೆ, ಹುಡುಗಿ ಏನು ಓದ್ತಿದ್ದಾರಾ ಇನ್ನು ಅಥವಾ ಕೆಲಸ ಮಾಡ್ತಿದ್ದಾರಾ, ಯಾವ ಊರು ಅನ್ನೋ ಎಲ್ಲ ಪ್ರಶ್ನೆಗಳಿಗೂ ನಾನೀಗ ಉತ್ತರ ಕೊಡ್ತೀನಿ ಬನ್ನಿ. ಮೊದಲಿಗೆ ಪಾವನರವರ ಊರು ಬಂದು ಮಂಡ್ಯದ ಮಹಾದೇವಪುರ ಎಂಬ ಗ್ರಾಮ. ಇವರ ಶಿಕ್ಷಣದ ಬಗ್ಗೆ ಹೇಳಬೇಕೆಂದರೆ ಇವರು SLC ವರೆಗೂ ಅವರ ಊರಿನಲ್ಲೇ ಓದಿದ್ದು, ಅದಾದ ನಂತರ ಮೈಸೂರಿಗೆ ಹೋಗಿ ಅಲ್ಲಿಯೇ PUC ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರನ್ನು ಓದುತ್ತಾರೆ. ಈಗ ಅವರದೇ ಒಂದು ಗ್ರೀನ್ ಟೆಕೋ ವೆಂಚರ್ಸ್ ಅನ್ನು ಮಾಡಿಕೊಂಡಿದ್ದಾರೆ. ಸ್ವಲ್ಪ ಜನಕ್ಕೆ ಕೆಲಸವನ್ನು ಕೂಡ ಕೊಟ್ಟಿದ್ದಾರೆ. ಇವರು ಕೂಡ ಉದ್ಯಮಿ ಅಂತಲೇ ಹೇಳಬಹುದು. ಇನ್ನು ಚಿಕ್ಕಣ್ಣ ಹಾಗೂ ಪಾವನರವರದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜ್ ಅಂತ ಕೇಳೋದಾದರೆ ಇವರದ್ದು 100% ಅರೇಂಜ್ ಮ್ಯಾರೇಜ್, ಯಾವುದೇ ರೀತಿಯ ಲವ್ ಮ್ಯಾರೇಜ್ ಅಲ್ಲ. ಅರೇಂಜ್ ಮ್ಯಾರೇಜ್ ಆದ ನಂತರ ಇವರಿಬ್ಬರದು ಕೂಡ ಲವ್ ಅಂತಲೇ ಹೇಳ್ಬೋದು. ಅಂದರೆ ಫಿಕ್ಸ್ ಆದ ನಂತರ ಅರೇಂಜ್ ಮ್ಯಾರೇಜ್. ಇವರ ಫ್ಯಾಮಿಲಿ ಎಲ್ಲ ಹೋಗಿ ಚಿಕ್ಕಣ್ಣನವರ ಫ್ಯಾಮಿಲಿ ಹುಡುಗಿಯನ್ನು ನೋಡಿ ಒಪ್ಪಿದ್ದಾರೆ. ಅದಾದ ನಂತರ ಚಿಕ್ಕಣ್ಣನವರು ಕೂಡ ಒಪ್ಪಿದ್ದಾದ ಮೇಲೆ ಇಬ್ಬರಿಗೂ ಕೂಡ ಲವ್ ಆಗಿದೆ ಅಂತ ಅವರೇ ಒಂದು ಪ್ರೆಸ್ ಮೀಟ್ನಲ್ಲಿ ಹೇಳಿದ್ದಾರೆ. ಚಿಕ್ಕಣ್ಣ ನಿಜವಾಗಿಯೂ ಒಂದು ಒಳ್ಳೆಯ ನಟ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅಂತಲೇ ಹೇಳಬಹುದು. ಏನು ಇವಾಗ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆಯ ನಟ ಹಾಗೂ ಕಾಮಿಡಿಯನ್ ಅಂತ ಅನ್ಸ್ಕೊಂಡಿದ್ದಾರೋ, ಆದರೆ ಇವರು ಈ ಎತ್ತರಕ್ಕೆ ಬೆಳಿಬೇಕಂದ್ರೆ ಅವರು ಪಟ್ಟಿರುವ ಕಷ್ಟ ಅಷ್ಟಿಷ್ಟಲ್ಲ. ಮೊದಲಿಗೆ ಇವರೇನು ದೊಡ್ಡ ರಿಚ್ ಫ್ಯಾಮಿಲಿಯಿಂದ ಏನು ಬಂದಿಲ್ಲ ಇಂಡಸ್ಟ್ರಿಗೆ. ಇವರು ಮೊದಲಿಗೆ ಗಾರೆ ಕೆಲಸ ಮಾಡ್ತಿದ್ರಂತೆ. ಯಾರೋ ಒಂದು ಚಿಕ್ಕ ಪುಟ್ಟ ಕಾಮಿಡಿ ಮಾಡೋದಿದೆ, ಅಲ್ಲಿ ಬರ್ತೀಯಾ ಅಂತ ಕೆಲಸಕ್ಕೆ ಕರೆದಾಗ ಹೌದು ಬರ್ತೀನಿ ಅಂತ ಬಂದು ಅಲ್ಲಿ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ಮಾಡ್ತಾ ಅದೇ ರೀತಿ ಸಿನಿಮಾಗೂ ಕೂಡ ಬಂದಿದ್ದಾರೆ. ಚಿಕ್ಕಣ್ಣ ಕಾಮಿಡಿಯನ್ ಆಗಿ ತುಂಬ ಒಳ್ಳೆಯ ಹೆಸರು ಮಾಡಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಅದೇ ರೀತಿ ಈಗ ಹೀರೋ ಆಗಿ ಒಂದು 2-3 ಸಿನಿಮಾಗಳನ್ನು ಮಾಡುತ್ತಿದ್ದಾರೆ. ಹೀರೋ ಆಗಿ ಅಷ್ಟು ಸಿನಿಮಾಗಳು ಇಟ್ಟು ಕಾಣದಿದ್ದರೂ ಪ್ರಯತ್ನ ಬಿಟ್ಟಿಲ್ಲ, ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಒಂದಲ್ಲ ಒಂದಿನ ನಾನು ಹೀರೋ ಆಗೋ ಕೂಡ ಸಕ್ಸಸ್ ಕಾಣ್ತೀನಿ ಅಂತ. ನೀವು ಅಧ್ಯಕ್ಷ ಫಿಲಮ್ ನೋಡಿರ್ಬೋದು, ಅದರಲ್ಲೂ ಕೂಡ ಕಾಮಿಡಿಯನ್ ಆಗಿ 2ನೇ ಹೀರೋ ಅಂತಲೇ ತಗೊಳ್ಬೋದು ಅಧ್ಯಕ್ಷ ಫಿಲ್ಮಲ್ಲಿ. ಸೊ ಹಾಗಾಗಿ ಇನ್ನು ಇದೇ ರೀತಿ ನಾನು ಸಕ್ಸಸ್ ಕಾಣ್ಬೋದು ಮೇನ್ ಹೀರೋ ಆಗಿ ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಅದೇ ರೀತಿ ನಿಜವಾಗಿಯೂ ಅವ್ರಿಗೆ ಒಂದು ದೊಡ್ಡ ಸಕ್ಸಸ್ ಸಿಗಲಿ ಅಂತ ನಾವು ಕೂಡ ಕೇಳ್ಕೊಳ್ಳೋಣ. ಇನ್ನು ಮೊದಲೆಲ್ಲ ಚಿಕ್ಕಣ್ಣ ಅನುಶ್ರೀನ ಮದುವೆ ಆಗ್ತಾರೆ ಅನ್ನೋ ಗಾಸಿಪ್ನೆಲ್ಲ ನೀವು ಕೇಳೇ ಇರ್ತೀರಾ. ಹೌದು, ಇದು ಜಸ್ಟ್ ಗಾಸಿಪ್ ಅಲ್ಲ. ಇಲ್ಲಿ ಚಿಕ್ಕಣ್ಣ ಹಾಗೂ ಅನುಶ್ರೀ ಮಾತುಗಳನ್ನು ಕೇಳಿ ನಮ್ಮ ಜನಗಳು ಇಬ್ಬರ ಜೋಡಿ ತುಂಬ ಚೆನ್ನಾಗಿದೆ, ನೀನು ಅನುಶ್ರೀಯನ್ನೇ ಮದುವೆ ಆಗು. ಅವರಿಬ್ಬರ ಮಾತುಕತೆಯನ್ನೆಲ್ಲ ನೋಡಿ ಜನಗಳಿಗೆ ಅನಿಸಿದ್ದು ಒಂದೇ, ಇವರಿಬ್ಬರು ಲವ್ ಮಾಡ್ತಿದ್ದಾರೆ ಅಂತ. ಅದಾದ ನಂತರ ಅನುಶ್ರೀ ಮದುವೆ ಆದಾಗನೇ ಗೊತ್ತಾಗಿದ್ದು ಚಿಕ್ಕಣ್ಣ ಹಾಗೂ ಅನುಶ್ರೀ ಇಬ್ರು ಲವ್ ಮಾಡ್ತಿರ್ಲಿಲ್ಲ, ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಅಂತ. ಅವತ್ತು ಅನುಶ್ರೀಯ ಪಾಡ್ಕಾಸ್ಟ್ನಲ್ಲಿ ಇಬ್ಬರು ಕೂಡ ತಮಾಷೆಯಾಗಿ ಮಾತನಾಡಿದ್ರು. ಅದನ್ನೇ ನಮ್ಮ ಜನ ಮೋಸ್ಟ್ಲಿ ಇವರಿಬ್ಬರ ನಡುವೆ ಏನೋ ಇದೆ ಅಂತ ಅಂದ್ಕೊಂಡಿದ್ದು ಅಷ್ಟೇ. ಆದರೆ ನಿಜವಾಗಿಯೂ ಚಿಕ್ಕಣ್ಣ ಈಗ ಮದುವೆಯಾಗುತ್ತಿರುವ ಹುಡುಗಿ ತುಂಬ ಸುಂದರವಾಗಿದ್ದಾರೆ. ಪಾವನ ಹಾಗೂ ಚಿಕ್ಕಣ್ಣನವರ ಜೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.